ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ ಅಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 1 ಡಿಸೆಂಬರ್ ಫಸ್ಟ್ ಶಿಫ್ಟ್ ಅಲ್ಲಿ ನಡೆದಿರತಕ್ಕಂತಹ RRB ಡಿ ಗ್ರೂಪ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ನ ಈ ಒಂದು ಸೆಷನ್ ಅಲ್ಲಿ ನಾವು ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಒಂದು ವಿನಂತಿ, ಹಾಗೆ ಒಂದು ಸೂಚನೆ ಏನು ಅಂತಂದ್ರೆ ನಿಮಗೆ, ಸೊ ಯಾರಿಗೆ ವಿಡಿಯೋ ಫಾಸ್ಟ್ ಅನಿಸ್ತಾ ಇದೆಯಲ್ವಾ, ಸೊ ಯೂಟ್ಯೂಬ್ ಅಲ್ಲಿ ಒಂದು ಫೀಚರ್ ಇದೆ, ಏನು ಅಂತಂದ್ರೆ ಸ್ಪೀಡ್ ಅನ್ನೋ ಒಂದು ಫೀಚರ್ ಇದೆ, ಸರಿನಾ? ಸೊ ರೈಟ್ ಸೈಡ್ ಟಾಪ್ ಅಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಸ್ಪೀಡ್ ಅನ್ನೋದು. ಆ ಒಂದು ಸ್ಪೀಡ್ ನಾರ್ಮಲ್ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ 1x ಅಲ್ಲಿ ಇರುತ್ತೆ, ಸರಿನಾ? ಸೊ ನಿಮ್ಗೆ ಏನಾದರೂ ನಾನು ಹೇಳೋದು ಸ್ಪೀಡ್ ಆಗಿ ಅನಿಸ್ತಾ ಇತ್ತು ಅಂದ್ರೆ ಪ್ಲೀಸ್ 0.85x ಅಲ್ಲಿ ಇಟ್ಕೊಂಡು ನೋಡಿ, ಅಥವಾ 0.9x ಅಲ್ಲಿ ಇಟ್ಕೊಂಡು ನೋಡಿ, ನಿಮಗೆ ನಿಧಾನವಾಗಿ ಕೇಳಿಸುತ್ತೆ, ಸರಿನಾ? ಸೊ ನಾನು ಹೇಳೋದು ಏನಾದರೂ ನಿಮಗೆ ನಿಧಾನವಾಗಿ ಅನಿಸ್ತಾ ಇದೆಯಾ, ಓಕೆ, ಪ್ರಾಬ್ಲಮ್ ಇಲ್ಲ, ನೀವು 2x ಅಲ್ಲಿ ಇಟ್ಕೊಂಡು ನೋಡಬಹುದು, ಸರಿನಾ? ಸೊ ಕೆಲವೊಬ್ರು ನಿಧಾನವಾಗಿ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಅದಕ್ಕೆ ಈ ಯೂಟ್ಯೂಬ್ ಫೀಚರ್ನ ನೀವು ಬಳಸ್ಕೊಂಡ್ರೆ ನಿಮಗೂ ಸಹ ಪ್ರಾಬ್ಲಮ್ ಆಗಲ್ಲ, ಆ್ಯಂಡ್ ದೆನ್ ಮತ್ತೊಬ್ರಿಗೂ ಸಹ ಪ್ರಾಬ್ಲಮ್ ಆಗಲ್ಲ ಅಂತ ನಾನು ನಿಮಗೆ ಹೇಳ್ಬೋದು, ಸರಿನಾ? ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತದ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ, ಸರಿನಾ? ಯಾವುದು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? NK ಸಿಂಗ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ, ಆಪ್ಷನ್ ಬಿ ಅರವಿಂದ ಪನಗರಿಯ, ಆಪ್ಷನ್ ಸಿ ರಘುರಾಮ್ ರಾಜನ್, ಆಪ್ಷನ್ ಡಿ ಸುಮನ್ ಬೇರಿ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾರಾಗ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಅರವಿಂದ ಪನಗರಿಯ ಅವರು ಅಂತ ಹೇಳ್ತೀವಿ, ಸರಿನಾ? ಹಾಗಾದ್ರೆ ಪ್ರಸ್ತುತ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ಬೋದು. ಅವಾಗ ನಾವು ಹೇಳಬೇಕಾಗುತ್ತೆ NK ಸಿಂಗ್ ಅಂತ. ಸರ್ ಹಾಗಾದ್ರೆ ಪ್ರಸ್ತುತ ಎಷ್ಟನೇ ಹಣಕಾಸು ಆಯೋಗ ರನ್ನಿಂಗ್ ಅಲ್ಲಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ NK ಸಿಂಗ್ ಅವರ 15ನೇ ಹಣಕಾಸು ಆಯೋಗ ರನ್ನಿಂಗ್ ಅಲ್ಲಿದೆ ಅಂತ, ಸರಿನಾ? ಸೊ 2026ರಿಂದ ಮುಂದಿನ ವರ್ಷದಿಂದ 2026ರಿಂದ 2031ರವರೆಗೆ ಈ ಅರವಿಂದ್ ಪನಗರಿಯ ಅವರ 16ನೇ ಹಣಕಾಸು ಆಯೋಗ ಚಾಲ್ತಿಗೆ ಬರ್ತದೆ, ಸರಿನಾ? ಸೊ ಇದು ಗೊತ್ತಿರಲಿ ಕೇಳಬಹುದು ನಿಮಗೆ. ಸೊ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ NK ಸಿಂಗ್ ಅವರು, ಹಾಗೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಅರವಿಂದ್ ಪನಗರಿಯ ಅಂತ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅಂಡ್ ದೆನ್ 15ನೇ ಹಣಕಾಸು ಆಯೋಗವನ್ನು NK ಸಿಂಗ್ ನೇತೃತ್ವ ವಹಿಸಿದರು. ಅಂಡ್ ದೆನ್ ಅದರ ಅವಧಿ ಏಪ್ರಿಲ್ 1, 2020ರಿಂದ ಮಾರ್ಚ್ 2026ರವರೆಗೆ ಇತ್ತು, ಸರಿನಾ? ಸೊ ಇನ್ನು 2026ರವರೆಗೂ ಸಹ NK ಸಿಂಗ್ ಅವರೇ ಇರ್ತಾರೆ. ಸೊ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ 15ನೇ ಹಣಕಾಸು ಆಯೋಗವೇ ಇರ್ತದೆ, ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಅಂಡ್ ದೆನ್ ಮೊದಲ ಹಣಕಾಸು ಆಯೋಗ ಯಾವಾಗ ಬಂದಿತ್ತು, ಅಂಡ್ ದೆನ್ ಅದರ ಅಧ್ಯಕ್ಷರು ಯಾರಿದ್ರು ಅಂತ ಸಹ ಕೇಳ್ತಾನೆ ನಿಮಗೆ, ಸರಿನಾ? ಅದು ಸ್ಟ್ಯಾಟಿಕಲ್ ಕೇಳ್ತಾನೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. 1951ರಲ್ಲಿ ಮೊದಲ ಹಣಕಾಸು ಆಯೋಗ ಬರುತ್ತೆ. ಅದರ ಅಧ್ಯಕ್ಷರಾಗಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ KC ನಿಯೋಗಿ ಅಂತ ಹೇಳ್ತೀವಿ, ಸರಿನಾ? ಯಾರು? KC ನಿಯೋಗಿ ಅನ್ನೋರು ಏನಿದಾರಲ್ವಾ, ಈ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ರು. ಓಕೆ, ಯೋಗಿಗೆ ಬೇಕ್ರಿ ಈ ಒಂದು ದುಡ್ಡಿನ ಚಿಂತೆ, ಹಣಕಾಸಿನ ಚಿಂತೆ ಅಂತ ನೆನ್ಪಿಟ್ಕೊಳ್ಳಿ, ನೆನಪುಳಿತಾರೆ. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ಅಂತಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ IPL 2025ರಲ್ಲಿ ಒಂದೇ ಇನ್ನಿಂಗ್ಸ್ ನಲ್ಲಿ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ಗಳಿಸಿದ ಆಟಗಾರ ಯಾರು ಅಂತ ಕೇಳಿದ್ದಾರೆ. ಪಂಜಾಬ್ ವಿರುದ್ಧ 141 ಸ್ಕೋರ್ ಮಾಡ್ತಾರೆ, ಗೊತ್ತಾ? ಸೊ ಅದೇ ಇವರ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ. ಯಾರ್ದಿದೆ 141? ಯಾರು ಹೊಡೆದಿದ್ದಾರೆ ಈ ಒಂದು IPL 2025ರಲ್ಲಿ? ಸಾಯಿ ಸುದರ್ಶನ್ ಅವರು. ಈ ಆರೆಂಜ್ ಕ್ಯಾಪ್ ವಿನ್ನರ್ ಯಾರು ಅಂತ ಕೇಳ್ತಾರೆ, ಸರಿನಾ? ಈ ಒಂದು 2025ರ IPLನ ಅಥವಾ 18ನೇ ಆವೃತ್ತಿಯ IPLನ ಆರೆಂಜ್ ಕ್ಯಾಪ್ ವಿನ್ನರ್ ಯಾರು ಅಂತ ಕೇಳ್ತಾರೆ. ಅವಾಗ ನಾವು ಹೇಳಬೇಕಾಗುತ್ತೆ ಸಾಯಿ ಸುದರ್ಶನ್ ಅಂತ. ಆ್ಯಂಡ್ ದೆನ್ ರಿಷಬ್ ಪಂತ್ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ಅಭಿಷೇಕ್ ಶರ್ಮಾ, ಆ್ಯಂಡ್ ದೆನ್ ಸೂರ್ಯಕುಮಾರ್ ಯಾದವ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾರಾಗ್ತಾರೆ? ಅಭಿಷೇಕ್ ಶರ್ಮಾ ಅಂತ ಹೇಳ್ತೀವಿ, ಸರಿನಾ? ಈ ಅಭಿಷೇಕ್ ಶರ್ಮಾ ಅವರು ಸನ್ ರೈಸರ್ಸ್ ಹೈದರಾಬಾದ್ಗೆ ಇದ್ದಾರೆ, ಸರಿನಾ? ಸನ್ ರೈಸರ್ಸ್ ಹೈದರಾಬಾದ್ ಟೀಮಲ್ಲಿ ಇವರು ಆಡ್ತಾರೆ. ಸೊ ಇವರು ವರ್ಸಸ್ ಯಾರ ಒಂದು ವಿರುದ್ಧ ಇವರು ಹೊಡೆದಿದ್ದಾರೆ 141 ಸ್ಕೋರ್ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಪಂಜಾಬ್ ವಿರುದ್ಧ, ಸರಿನಾ? ಈ ಒಂದು ಕಿಂಗ್ಸ್ 11 ಪಂಜಾಬ್ ಏನಿದೆ ಅಲ್ವಾ, ಪಂಜಾಬ್ ಕಿಂಗ್ಸ್, ಆ ಒಂದು ಟೀಮಿನ ವಿರುದ್ಧ ಇವರು 141 ಸ್ಕೋರನ್ನು ಮಾಡುವುದರ ಮೂಲಕ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ಗಳಿಸಿರ್ತಕ್ಕಂಥ ಆಟಗಾರರಾಗಿದ್ದಾರೆ ಈ ಒಂದು IPL ಅಲ್ಲಿ, ಸರಿನಾ? ನೆನ್ಪಿಟ್ಕೊಳ್ಳಿ ಯಾರು ಅಂತಂದ್ರೆ ಅಭಿಷೇಕ್ ಶರ್ಮಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ರೀಸೆಂಟ್ ಆಗಿ ವರ್ಸಸ್ ಬೆಂಗಾಲ್ ಜೊತೆಗೆ 12 ಬಾಲಲ್ಲಿ ಹಾಫ್ ಸೆಂಚುರಿಯನ್ನು ಗಳಿಸಿರ್ತಕ್ಕಂತಹ ವ್ಯಕ್ತಿಯೂ ಸಹ ಇವರೇ. ಯಾರು? ಅಭಿಷೇಕ್ ಶರ್ಮಾ ಅಂತ ಹೇಳ್ತೀವಿ, ಸರಿನಾ? ಸೊ ಇದು ಸಹ ನ್ಯೂಸಲ್ಲಿ ಇದೆ, ಸೊ ಇವತ್ತು ಆ್ಯಂಡ್ ದೆನ್ ನಿನ್ನೆ ಸಹ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೇ 20, 2025ರಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಪ್ರಕಾರ ಆರಂಭಿಕ ಹಂತದ ನ್ಯಾಯಾಧೀಶರ ಜೂನಿಯರ್ ವಿಭಾಗ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಕನಿಷ್ಠ ಕಾನೂನು ಅಭ್ಯಾಸದ ಅನುಭವ ಎಷ್ಟು ಅಂತ ಕೇಳಿದ್ದೇನೆ, ಸರ್. ಇವಾಗ ಜೂನಿಯರ್ ನ್ಯಾಯಾಧೀಶ ಆಗ್ತೀನಿ ಸರ್ ನಾನು ಇವಾಗ. ಸೊ ಹಾಗಾದರೆ ನನಗೆ ಕಾನೂನಿನ ಅಭ್ಯಾಸ ಎಷ್ಟಿರಬೇಕು? ಯಾರ ಹತ್ರ ನಾನು ಜೂನಿಯರಾಗಿ ಸೇರಿಸ್ಕೊಳ್ಬೇಕಲ್ವಾ? ಸೊ ಎಷ್ಟು ವರ್ಷ ಅವ್ರ ಹತ್ರ ನಾನು ಜೂನಿಯರ್ ಆಗಿರಬೇಕು? ಸೊ ನಾನು ಎಷ್ಟು ವರ್ಷ ಕೆಲಸ ಮಾಡಿರಬೇಕು, ಅನುಭವ ಹೊಂದಿರಬೇಕು ಅಂತ ಕೇಳಿದ್ದೇನೆ, ಸರಿನಾ? ಸೊ ಅಲ್ಲಿ ಸಹ ಎಕ್ಸ್ಪೀರಿಯನ್ಸ್ ಬೇಕಾಗಿದೆ. 1 ವರ್ಷ, 7 ವರ್ಷ, 3 ವರ್ಷ ಮತ್ತು 5 ವರ್ಷ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 3 ವರ್ಷ ಅಂತ ಹೇಳ್ತೀವಿ, ಸರಿನಾ? 3 ವರ್ಷ
ನಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಅವಾಗ ನಾವು ಏನಾಗಬಹುದು, ಈ ಜೂನಿಯರ್ ವಿಭಾಗದ ಸಿವಿಲ್ ನ್ಯಾಯಾಧೀಶರು ನಾವಾಗಬಹುದು, ಸರಿನಾ. ಸೊ ನಮಗೆ ಅದಕ್ಕಿಂತ ಮುಂಚೆಯೂ ಸಹ 3 ವರ್ಷಗಳ ಒಂದು ಅಭ್ಯಾಸ ಇರಲೇಬೇಕು. ಓಕೆ, ಕಠಿಣ ಅಭ್ಯಾಸ ಸರಳ ಅಭ್ಯಾಸ ಬೇಕಾಗಿಲ್ಲ, ಒಟ್ಟಿನಲ್ಲಿ 3 ವರ್ಷ ಅಭ್ಯಾಸ ಇರಬೇಕು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಮಾಹಿತಿ ಇದೆ, ಇದನ್ನು ನೋಡ್ಕೊಳ್ಳಿ. ಏನಿದೆ, ಸಿವಿಲ್ ನ್ಯಾಯಾಧೀಶ ಜೂನಿಯರ್ ವಿಭಾಗದಂತಹ ಆರಂಭಿಕ ಹಂತದ ನ್ಯಾಯಾಂಗ ಹುದ್ದೆಗಳಿಗೆ ಕನಿಷ್ಠ 3 ವರ್ಷಗಳ ಸಕ್ರಿಯ ಕಾನೂನು ಅಭ್ಯಾಸ ಕಡ್ಡಾಯವಾಗಿರುತ್ತದೆ ಅಂತ ಹೇಳಿದ್ದಾರೆ. ಯಾರು? ಸುಪ್ರೀಂ ಕೋರ್ಟ್ ಅವರು. ಯಾವಾಗ? ಮೇ 2025 20ನೇ ತಾರೀಕಿನಂದು ಈ ಒಂದು ತೀರ್ಪಿನಲ್ಲಿ ಸ್ಪಷ್ಟವನ್ನ ಪಡಿಸಿದೆ. ಯಾರು? ಸುಪ್ರೀಂ ಕೋರ್ಟ್ ಅವರು, ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಈ ನಿರ್ಧಾರವು 2002ರ ಹಿಂದಿನ ಆದೇಶವನ್ನು ರದ್ದುಗೊಳಿಸುತ್ತದೆ. ಓಕೆ, ಸೊ 2002ರಲ್ಲೂ ಸಹ ಒಂದು ಆದೇಶ ಬಂದಿತ್ತು, ಸರಿನಾ. ಸೊ ಅದು ಏನಂತ ಹೇಳಿತ್ತು ಅಂತಂದ್ರೆ, ಇದು ಅನುಭವದ ಅಗತ್ಯವನ್ನು ತೆಗೆದುಹಾಕಿತು ಮತ್ತು ಹೊಸ ಕಾನೂನು ಪದವೀಧರರು ಯಾವುದೇ ಪೂರ್ವ ನ್ಯಾಯಾಲಯದ ಅನುಭವವಿಲ್ಲದೆ ನೇರವಾಗಿ ನ್ಯಾಯಾಂಗ ಸೇವೆಗಳ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಮಾಡಿಕೊಟ್ಟಿತ್ತು. ಯಾವಾಗ? 2002ರಲ್ಲಿ. ಬಟ್ ಇವಾಗ ಏನು ಮಾಡಿದ್ದಾರೆ, ಓಕೆನಪ್ಪ, ನೀನು ಜಸ್ಟ್ ಡಿಗ್ರಿ ಮುಗಿಸ್ಕೊಂಡು ಬಂದರೆ ನಿನಗೆ ಇಲ್ಲಿ ನಾನು ಕೊಡಲ್ಲ, ನೀನು ಸ್ವಲ್ಪ ಬುದ್ಧಿನೂ ಇರಬೇಕು, ಆ್ಯಂಡ್ ನಿನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸಹ ಇರಬೇಕು, ಸರಿನಾ. ಸೊ ಎಕ್ಸ್ಪೀರಿಯನ್ಸ್ ನಿಮಗೆ ಮಾರ್ಕೆಟಲ್ಲಿ ಸಿಗಲ್ಲ, ಸರಿಯಾ. ಸೊ ಇದು ಹಿರಿಯರು ಹೇಳ್ತಿರ್ತಾರೆ, ಅನುಭವ ಸಂತೆಯಲ್ಲಿ ಸಿಗಲ್ಲ ಅಂತ, ಸರಿನಾ. ಸೊ ಅದು ನಿಜ. ಸೊ ಅದಕ್ಕೆ ಈ ವರ್ಷ ಏನು ಮಾಡಿದಾರಲ್ವ, 2025ರಲ್ಲಿ ಜಸ್ಟ್ ನಿನಗೆ ಒಂದು ಡಿಗ್ರಿ ಮುಗಿಸಿದ್ಯಾ ಸಾಕಾಗಲ್ಲ, ನಿನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸು ಸಹ ಬೇಕು, ಲೋಕಜ್ಞಾನವೂ ಸಹ ಬೇಕು, ಸ್ವಲ್ಪ ಅದಕ್ಕೆ ನೀನು ಪ್ರಾಕ್ಟೀಸ್ ಮಾಡಿ ಬಾ ಅಂತ ಹೇಳಿದ್ದಾರೆ, ಸರಿನಾ. ಸೊ ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡು? 3 ವರ್ಷ ಪ್ರಾಕ್ಟೀಸ್ ಮಾಡು. ಓಕೆ, 4 ವರ್ಷ ಹೇಗೂ ಕಲ್ತಿರ್ತೀಯ, 4-5 ವರ್ಷ ಕಲ್ತಿರ್ತೀಯ, ಇನ್ನೊಂದು 3 ವರ್ಷ ಮಾಡಿ ಬಾ. ಓಕೆ, ಒಂದೇ ಸರಿ ಅಂಕಲ್ ಆದ ನಂತರ ಬಂದ್ಬಿಡು ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ 2025ರಲ್ಲಿ ಅರಣ್ಯಗಳು, ಜೀವ ವೈವಿಧ್ಯ ಮತ್ತು ಹವಾಮಾನ ಸುಧಾರಣೆಯ ರಾಜ್ಯವಾರು ಶ್ರೇಯಾಂಕದಲ್ಲಿ ಭಾರತದಲ್ಲಿ ಯಾವ ರಾಜ್ಯವು ಪ್ರಥಮ ಸ್ಥಾನ ಪಡೆದಿದೆ ಅಂತ ಕೇಳಿದ್ದಾನೆ, ಸರಿನಾ. ಯಾವಾಗ? 2025ರಲ್ಲಿ ಅರಣ್ಯಗಳು, ಜೀವ ವೈವಿಧ್ಯ ಮತ್ತು ಹವಾಮಾನ ಸುಧಾರಣೆಯ ರಾಜ್ಯವಾರು ಶ್ರೇಯಾಂಕದಲ್ಲಿ ಭಾರತದ ಯಾವ ರಾಜ್ಯವು ಪ್ರಥಮ ಸ್ಥಾನದಲ್ಲಿದೆ? ಮಿಜೋರಾಂ, ಆಂಧ್ರ ಪ್ರದೇಶ, ಛತ್ತೀಸ್ಗಢ ಮತ್ತು ಕರ್ನಾಟಕ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಆಪ್ಷನ್ ಬಿ, ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ, ಸರಿನಾ. ಯಾವುದು? ಆಂಧ್ರ ಪ್ರದೇಶ. ಆ್ಯಂಡ್ ದೆನ್ ಇದರ ಅಂಕಗಳು 100ರಲ್ಲಿ 70ಕ್ಕಿಂತ ಕಡಿಮೆ. ಸೊ 68.38 ಈ ಒಂದು ಆಂಧ್ರ ಪ್ರದೇಶ ಏನಿದೆ ಅಲ್ವಾ ಪಡೆದುಕೊಂಡಿತ್ತು. ಯಾವುದರಲ್ಲಿ? ಅರಣ್ಯಗಳು, ಜೀವವೈವಿಧ್ಯ ಮತ್ತು ಹವಾಮಾನ ಸುಧಾರಣೆಯ ರಾಜ್ಯವಾರು ಶ್ರೇಯಾಂಕದಲ್ಲಿ ಅಂತ ಹೇಳ್ತೀವಿ. ಓಕೆ, ಯಾವುದು? ಆಂಧ್ರ ಪ್ರದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೆಪ್ಟೆಂಬರ್ 2025ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ಉಪ ಗವರ್ನರ್ ಆಗಿ ಯಾರನ್ನು ನೇಮಿಸಲಾಯಿತು, ಸರಿನಾ. ಸೊ ಇದನ್ನು ಸಹ ನಾವು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡ್ಕೊಂಡಿದ್ವಿ. ಇದನ್ನು ಯಾವುದು ಎಕ್ಸಾಕ್ಟ್ ಯಾವ ಕ್ಲಾಸಲ್ಲಿ, ಯಾವ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಅಂತ ಗೊತ್ತಿಲ್ಲ, ಬಟ್ ಇದನ್ನು ನಾವು ನೋಡ್ಕೊಂಡಿದ್ದೀವಿ. ಓಕೆ, ಸೊ ಇದು ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಏನು? ಶಿರೀಶ್ ಚಂದ್ರ ಮುರ್ಮು ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ರಾಜೇಶ್ವರ ರಾವ್ ಅಂತ ಕೊಟ್ಟಿದ್ದಾನೆ, ರಘುರಾಮ್ ರಾಜನ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇದನ್ನು ತೆಗೆದು ಹಾಕ್ಬೋದು. ಯಾಕೆ ಅಂತಂದರೆ ಇವರು ಆಲ್ರೆಡಿ ಗವರ್ನರೇ ಆಗಿ ರಿಟೈರ್ಡ್ ಆಗಿದ್ದಾರೆ ಇವಾಗ, ಸರಿನಾ. ಸೊ ಇವರು ಆಗಿರ್ತಾರೆ. ಸೊ ಇವರಲ್ಲ. ಸೊ ರಾಜೇಶ್ವರ ರಾವ್ ಅವರ ಅಥವಾ ಶಿರೀಶ್ ಚಂದ್ರ ಮುರ್ಮು ಅವರ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಶಿರೀಶ್ ಚಂದ್ರ ಮುರ್ಮು ಅವರು ಅಂತ ಹೇಳ್ತೀವಿ. ಇವರನ್ನ ನೇಮಕ ಮಾಡೋರು ಯಾರು ಅಂತಂದ್ರೆ ಈ ನಮ್ಮ ಗವರ್ನರ್ ಆಗಿರಲಿ ಆ್ಯಂಡ್ ದೆನ್ ನಮ್ಮ PM ಆಫೀಸ್ ಏನಿದೆ ಅಲ್ವಾ ಆ ಒಂದು ಆಫೀಸ್ ಮತ್ತು ಇವರು ಸೇರಿ ಇವರನ್ನು ನೇಮಕ ಮಾಡ್ತಾರೆ. ಯಾರನ್ನ? ಉಪ ಗವರ್ನರ್ಗಳನ್ನು. ಓಕೆ, ಸೊ ಹಾಗೆ ಇವರ ಹೊರತಾಗಿ ಇನ್ನೂ ಕಂಡುಬರ್ತಾರಲ್ವ ಉಪ ಗವರ್ನರ್ಗಳು. ಸೊ ಅವ್ರ ಹೆಸರನ್ನು ನೀವು ಯಾರಾದರೂ ಕಾಮೆಂಟ್ನ ಮಾಡಿ. ಓಕೆ, ಸೊ ಅವ್ರ ಹೆಸರನ್ನ ಸಹ ನೀವು ಕಾಮೆಂಟ್ ಮಾಡಿ ಅದನ್ನು ಕೇಳ್ಬೋದು. ಆ್ಯಂಡ್ ದೆನ್ ಪೂನಮ್ ಗುಪ್ತಾ, ಸೊ ಅವರು ಸಹ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇವ್ರು ನೆನ್ಪಿಟ್ಕೊಳ್ಳಿ ಯಾರು ಅಂದರೆ ಶಿರೀಶ್ ಚಂದ್ರ ಮುರ್ಮು ಅವರು ಅಂತ ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಶಿರೀಶ್ ಚಂದ್ರ ಮುರ್ಮು ಅವರನ್ನು ಅಕ್ಟೋಬರ್ 9, 2025ರಿಂದ ಜಾರಿಗೆ ಬರುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಉಪ ಗವರ್ನರ್ ಆಗಿ ನೇಮಿಸಿದೆ, ಸರಿನಾ. ಸೊ ಪ್ರಸ್ತುತ ರಾಜ್ಯಪಾಲರು ಯಾರಿದ್ದಾರೆ ಅಂತ ಕೇಳಿದ್ರೆ ಸಂಜಯ್ ಮಲ್ಹೋತ್ರಾ ಅವರು ಅಂತ ಹೇಳ್ತೀವಿ. ಯಾರು? ಸಂಜಯ್ ಮಲ್ಹೋತ್ರಾ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಇತರೆ ಉಪ ಗವರ್ನರ್ಗಳು ಯಾರ್ಯಾರು ಅಂತಂದರೆ, ಓಕೆ, ಫಸ್ಟ್ ನಾವು ಶಿರೀಶ್ ಚಂದ್ರ ಮುರ್ಮು ಅವರು ಅಂತ ನೋಡಿದ್ವಿ. ಓಕೆ, ಸೆಕೆಂಡ್ ಯಾರು ಅಂತಂದರೆ ಸ್ವಾಮಿನಾಥನ್ ಜಾನಕಿ ರಾಮನ್ ಅಂತ ಹೇಳ್ತೀವಿ, ಸರಿನಾ. ಯಾರು? ಸ್ವಾಮಿನಾಥನ್ ಜಾನಕಿ ರಾಮನ್ ಅವರು. ಆ್ಯಂಡ್ ದೆನ್ ರವಿಶಂಕರ್ ಅವರು. ಓಕೆ, ಇದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ರವಿಶಂಕರ್ ಅವರು ಯಾಕೆಂದರೆ ಇವರಿಗೂ ಸಹ ಇತ್ತೀಚೆಗೆ ನೇಮಕ ಮಾಡಿದ್ದಾರೆ. ಇತ್ತೀಚೆಗೆ ಅಂತಂದರೆ ಐ ಥಿಂಕ್ ಒಂದು ಜುಲೈಯಲ್ಲಿ ಅಥವಾ ಸೆಪ್ಟೆಂಬರಲ್ಲಿ, ಸರಿನಾ. ಸೊ ಅದೇ ತಿಂಗಳಲ್ಲಿ ಇವ್ರನ್ನ ನೇಮಕ ಮಾಡಿದ್ದಾರೆ. ಯಾರನ್ನ? ಈ ಒಂದು TB ರವಿಶಂಕರ್ ಅವ್ರನ್ನ. ಓಕೆ, ರವಿಶಂಕರ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಇನ್ನೊಬ್ರು ಯಾರು ಅಂತಂದರೆ ಪೂನಮ್ ಗುಪ್ತಾ ಅವರು, ಸರಿನಾ. ಇವರು ಉಪರಾಜ್ಯಪಾಲರೂ ಹೌದು ಆ್ಯಂಡ್ ದೆನ್ ಅರ್ಥಶಾಸ್ತ್ರಜ್ಞೂ ಸಹ ಹೌದು. ಯಾರು? ಪೂನಮ್ ಗುಪ್ತಾ. ಸೊ ಇವ್ರ ಮೇಲೆ ಆಲ್ರೆಡಿ ಈ NTPC ಎಕ್ಸಾಮಲ್ಲಿ ಸಹ ಪ್ರಶ್ನೆಯನ್ನು ಕೇಳಿದ್ದಾನೆ. ಯಾರ ಮೇಲೆ? ಪೂನಮ್ ಗುಪ್ತಾ ಅವ್ರ ಮೇಲೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವರುಣ ಎಂಬುದು ಭಾರತ ಮತ್ತು ಯಾವ ದೇಶದ ನಡೆಯುವ ನೌಕಾ ವ್ಯಾಯಾಮವಾಗಿದೆ ಅಂತ, ಸರಿನಾ. ಸೊ ಇದು ಚಿಕ್ಕ ಹುಡುಗ ಆದರೂ ಹೇಳ್ತದೆ ಯಾವುದು ಅಂತ? ಫ್ರಾನ್ಸ್ ಅಂತ. ಓಕೆ, ಯಾವುದು? ಫ್ರಾನ್ಸ್ ಅಂತ. ಸೊ ಇದನ್ನು ಸಹ ನಾವು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡ್ಕೊಂಡಿದ್ವಿ. ಏನಿದೆ? ವರುಣ ಭಾರತ ಮತ್ತು ಫ್ರಾನ್ಸ್ ನಡುವಿನ ನೌಕಾ ಯುದ್ಧ ವ್ಯಾಯಾಮವಾಗಿದೆ. ಭಾರತ ಮತ್ತು ಫ್ರಾನ್ಸ್ ನೌಕಾಪಡೆಗಳು 1993ರಿಂದ ದ್ವಿಪಕ್ಷೀಯ ಕಡಲ ವ್ಯಾಯಾಮಗಳನ್ನು ನಡೆಸುತ್ತವೆ. ಯಾವ್ಯಾವುದು? ನಮ್ಮ ಭಾರತ ಮತ್ತು ಫ್ರಾನ್ಸ್ ಯಾವ ಒಂದು ಅಭ್ಯಾಸ? ವರುಣ ಅಭ್ಯಾಸ. ಯಾವ ಒಂದು ವರ್ಷದಿಂದ? 1993ರಿಂದ. ಓಕೆ, ಆ್ಯಂಡ್ ದೆನ್ ವರುಣ ನೌಕಾ ವ್ಯಾಯಾಮವು 2025ರ 23ನೇ ಆವೃತ್ತಿಯನ್ನು ಮಾರ್ಚ್ 19,
19ರಿಂದ 22 2025 ಅರೇಬಿಯನ್ ಸಮುದ್ರದಲ್ಲಿ ನಡೆಸಲಾಯಿತು ಸರಿನಾ. ಸೊ ಇದು ಎಲ್ಲಿ ನಡೆಸಲಾಯಿತು ಅಂತ ಕೇಳ್ತಾನೆ ಸರಿನಾ. ಸೊ ಜಸ್ಟ್ ನಿಮಗೆ ವರುಣ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ವರುಣ ಇದು ಏನಾಗಿದೆ ಅಂತ ಕೇಳ್ಬೋದು. ಇದು ನೌಕಾಪಡೆಯ ಯುದ್ಧಾಭ್ಯಾಸ ಆಗಿದೆ. ಆ್ಯಂಡ್ ದೆನ್ ಇದನ್ನ ಎಲ್ಲಿ ನಡೆಸಿದ್ದಾರೆ ಈ ಒಂದು ವರ್ಷ ಅಂತ ಕೇಳ್ಬೋದು. ಅದು ಅರೇಬಿಯನ್ ಸಮುದ್ರದಲ್ಲಿ ನಡೆಸಲಾಗಿದೆ. ಮೀನ್ಸ್ ನಮ್ಮ ಭಾರತವೇ ಈ ಸರಿ ಹೋಸ್ಟ್ ಮಾಡಿದೆ. ಆ್ಯಂಡ್ ದೆನ್ ಅದು ಈ ವರ್ಷ ಎಷ್ಟನೇ ಆವೃತ್ತಿ ಆಗಿತ್ತು ಅಂತ ಕೇಳ್ಬೋದು. ಅವಾಗ ನಾವು ಹೇಳಬೇಕಾಗುತ್ತೆ 23ನೇ ಆವೃತ್ತಿ ಆಗಿತ್ತು ಅಂತ. ಓಕೆ, ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ವರುಣ ಆದ ನಂತರ ಮತ್ತೆ ಬೇರೆ ಬೇರೆ ಬರುತ್ತೆ. ಯಾವ್ದು ಭಾರತ ಮತ್ತು ಫ್ರಾನ್ಸ್ ನಡುವೆ ಒಂದು ಗರುಡ ಅಂತ ಬರುತ್ತೆ. ಓಕೆ, ಗರುಡ ಶಕ್ತಿ ಅಂತಂದ್ರೆ ಈ ಇಂಡೋನೇಷ್ಯಾ. ಓಕೆ, ಯಾವುದು ಗರುಡ ಶಕ್ತಿ. ಬಟ್ ಜಸ್ಟ್ ಗರುಡ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ಫ್ರಾನ್ಸ್ ಅಂತ. ಓಕೆ, ಆ್ಯಂಡ್ ದೆನ್ ಶಕ್ತಿ. ಓಕೆ, ಈ ಒಂದು ಶಕ್ತಿ ಏನಿದೆ ಅಲ್ವಾ, ಈ ಒಂದು ಶಕ್ತಿ ಸೇನಾಭ್ಯಾಸವೂ ಸಹ ನಮ್ಮ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೀತದೆ. ಸೊ ಇದನ್ನು ಸಹ ಸಾಕಷ್ಟು ಸರಿ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 29, 2025 ನಡೆದ ದಿ 10 ಟ್ರ್ಯಾಕ್ ಫೆಸ್ಟಿವಲ್ಸ್ನಲ್ಲಿ 10,000 ಮೀಟರ್ ಓಟದಲ್ಲಿ 27 ಸೆಕೆಂಡುಗಳಲ್ಲಿ ಕ್ರಮಿಸುವ ಮೂಲಕ ರಾಷ್ಟ್ರೀಯ ದಾಖಲೆಯನ್ನು ಸೃಷ್ಟಿಸಿದ ಭಾರತದ ಕ್ರೀಡಾಪಟು ಯಾರು ಅಂತ ಕೇಳಿದ್ದಾರೆ. ಯಾರಿದ್ದಾರೆ ಹೇಳಿ ನೋಡೋಣ. ಅವಿನಾಶ್ ಸೇವಲ್ ಅವರು, ಗುಲ್ವೀರ್ ಸಿಂಗ್ ಅವರು, ಆ್ಯಂಡ್ ದೆನ್ ಜಸನ್ ಜಾನ್ಸನ್ ಅವರು, ಆ್ಯಂಡ್ ದೆನ್ ಅಮನ್ ಲಾಲ್ ಅವರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದನ್ನು ಸಹ ನಾವು ನೋಡಿದ್ದೀವಿ, ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡಿಲ್ಲ. ಆ್ಯಕ್ಚುಲಿ ನಾವು ಇದು ಇತ್ತಲ್ವಾ, ಯಾವುದು NTPC ಗ್ರಾಜುಯೇಷನ್ ಎಕ್ಸಾಮಲ್ಲಿ, ಆ ಒಂದು ಎಕ್ಸಾಮಲ್ಲಿ ಇದನ್ನು ಒಂದು 2 ಸರಿ ಏನೋ ಕೇಳಿದ್ದಾನೆ ಇದೇ ಕ್ವಶನ್ನ. ಓಕೆ, ಸೊ ಯಾರು ಗುಲ್ವೀರ್ ಸಿಂಗ್ ಅವರು ಅಂತ ಹೇಳ್ತೀವಿ. ಯಾರು ಗುಲ್ವೀರ್ ಸಿಂಗ್ ಅವರು. ಸೊ ಇವರು 10,000 ಮೀಟರನ್ನು 27 ನಿಮಿಷ 22 ಮಿಲಿ ಸೆಕೆಂಡಲ್ಲಿ ಇವರು ಓಡುವುದರ ಮೂಲಕ ರಾಷ್ಟ್ರೀಯ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಯಾರು? ಈ ಒಂದು ಗುಲ್ವೀರ್ ಸಿಂಗ್ ಅವರು ಅಂತ ಹೇಳ್ತೀವಿ. ಓಕೆ, ಸೊ ಗುಲ್ವೀರ್ ಸಿಂಗ್ 10,000 ಮೀಟರ್ ಓಟವನ್ನು 27 ನಿಮಿಷ 22 ಮಿಲಿ ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸುವ ಮೂಲಕ ಭಾರತಕ್ಕಾಗಿ ಹೊಸ ರಾಷ್ಟ್ರೀಯ ದಾಖಲೆಯನ್ನು ಸೃಷ್ಟಿಸಿದರು. ಈ ಪ್ರದರ್ಶನದೊಂದಿಗೆ ಗುಲ್ವೀರ್ 6ನೇ ಸ್ಥಾನವನ್ನು ಪಡೆದರು. ಗುಲ್ವೀರ್ ರಾಷ್ಟ್ರೀಯ ದಾಖಲೆಯನ್ನು ಮುರಿದಿದ್ದಲ್ಲದೆ ಏಷ್ಯಾದಲ್ಲಿ ಇದುವರೆಗಿನ 3ನೇ ವೇಗದ ಸಮಯವನ್ನು ದಾಖಲಿಸಿದರು. ಈಗ ಏಷ್ಯಾದಲ್ಲಿ ಅಹ್ಮದ್ ಹಸನ್ ಅಬ್ದುಲ್ಲಾ 26 ನಿಮಿಷ 38 ಸೆಕೆಂಡ್ 76 ಮಿಲಿ ಸೆಕೆಂಡ್ಗಳಲ್ಲಿ ಹಾಗೂ ನಿಕೋಲ್ಸನ್ ಕ್ಯಾಂಬೋರ್ಡ್ ಅವರು 26 ನಿಮಿಷ 51 ಸೆಕೆಂಡ್ ಹಾಗೆ 87 ಮಿಲಿ ಸೆಕೆಂಡ್ಗಳು ಮಾತ್ರ ಅವರಿಗಿಂತ ಮುಂದಿದ್ದಾರೆ. ಓಕೆ, ಸೊ ಮಹಿಳೆಯರ 1,500 ಮೀಟರ್ ಓಟದಲ್ಲಿ ಅಂಕಿತಾ ಅವರು 4 ನಿಮಿಷ 13 ಸೆಕೆಂಡ್ 97 ಮಿಲಿ ಸೆಕೆಂಡ್ಗಳಲ್ಲಿ ಗುರಿ ತಲುಪಿ 3ನೇ ಸ್ಥಾನವನ್ನು ಪಡೆದರು. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2024-25ನೇ ಸಾಲಿನ ಅರ್ಜುನ ಪ್ರಶಸ್ತಿಗೆ ಬಾಕ್ಸಿಂಗ್ನಲ್ಲಿ ಯಾವ ಆಟಗಾರರನ್ನು ಆಯ್ಕೆ ಮಾಡಲಾಗಿದೆ ಸರ್ನ? ಈ ಒಂದು ಅರ್ಜುನ ಪ್ರಶಸ್ತಿ ಮೇಲೆ ಏನು ಪ್ರಶ್ನೆ ಕೇಳ್ತಾ ಇದ್ದೀನಿ ರೀ. ಓಕೆ, ಅದ್ರಲ್ಲಿ ಹಳೆ ಕ್ಲಾಸಲ್ಲಿ ಸಹ ಹಳೆ ಅನಾಲಿಸಿಸಲ್ಲಿ ಸಂಪೂರ್ಣವಾಗಿ ಅದನ್ನೆಲ್ಲೋ ಸಹ ಲಿಸ್ಟನ್ನು ಸಹ ಕೊಟ್ಟಿದ್ದೀನಿ. ಆ್ಯಂಡ್ ದೆನ್ ಲಿಸ್ಟನ್ನು ಸಹ ಓದಿ ಹೇಳಿದ್ದೀನಿ. ಅಲ್ಲಿ ಒಂದು ಸರಿ ನೋಡ್ಕೊಳ್ಳಿ ಸರ್ನಾ. ಸೊ ಅಲ್ಲಿಂದನೇ ಪ್ರಶ್ನೆ ಬಂದಿದೆ. ಯಾರು? ಲವ್ಲಿನಾ ಬೋರ್ಗೊಹೈನ್ ಅಂತ ಕೊಟ್ಟಿದ್ದಾರೆ. ಇವರಿಗೆ ಈ ಅರ್ಜುನ ಪ್ರಶಸ್ತಿ ಕೊಟ್ಟಿದ್ದಾರೆ. ಓಕೆ, ಇವರು ಬಾಕ್ಸಿಂಗ್ಗೆ ರಿಲೇಟೆಡ್ ಇದ್ದಾರೆ. ಬಟ್ ಈ ವರ್ಷ ಅರ್ಜುನ ಪ್ರಶಸ್ತಿ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಇಬ್ಬರಿಗೆ ಕೊಟ್ಟಿದ್ದಾರೆ. ಅಮಿತ್ ಪಂಗಲ್ ಅವ್ರಿಗೆ ಕೊಟ್ಟಿದ್ದಾರೆ. ಅಮಿತ್ ಪಂಗಲ್ ಅವರು ಏನಿದಾರಲ್ಲ ಕುಸ್ತಿಗೆ ಸಂಬಂಧಪಟ್ಟಿದ್ದಾರೆ. ಸೊ ಇವರು ಆಗೋದಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನಿಖಿತ್ ಝರೀನ್ ಅವರು ಇವ್ರಿಗೆ ಕೊಟ್ಟಿದ್ದಾರೆ, ಇವ್ರಿಗೆ ಕೊಟ್ಟಿಲ್ಲ. ಸೊ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದು ನಿತು ಅನ್ನೋರಿಗೆ, ಯಾರು? ಒಂದು ನಿತು ಅಂತ ಹೇಳ್ತೀವಿ. ಇನ್ನೊಂದು ಯಾರು ಅಂತಂದ್ರೆ ಈ ಒಂದು ಸವಿತಾ ಅಂತ ಹೇಳ್ತೀವಿ ಸರ್ನ. ಸವಿತಿ ಅಲ್ಲ, ಅದು ಸವಿತಾ ಬುರಾ ಅವರಿಗೆ ಸರ್ನ. ಯಾರು? ಸವಿತಾ ಬುರಾ ಅವರಿಗೆ, ಒಂದು ಸವಿತಾ ಅವರಿಗೆ. ಇನ್ನೊಂದು ಯಾರು ಅಂತಂದರೆ ಈ ನಿತು ಅಂತ ಹೇಳ್ತೀವಿ ಸರ್ನ. ಈ ಒಂದು ನಿತು ಅವರಿಗೆ ಹಾಗೆ ಈ ಸವಿತಾ ಅನ್ನೋರಿಗೆ ಈ ಬಾಕ್ಸಿಂಗ್ ವಿಭಾಗದಲ್ಲಿ ಈ ಅರ್ಜುನ ಪ್ರಶಸ್ತಿಯನ್ನು ನೀಡಿ 15 ಲಕ್ಷ ಕ್ಯಾಶನ್ನು ನೀಡಿದ್ದಾರೆ ಅನ್ನೋದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಹಾಗಾದರೆ ಟೋಟಲಿ ಎಷ್ಟು ಜನ ಈ ಒಂದು ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗಿದೆ ಈ ಒಂದು 2025ರಲ್ಲಿ ಅಂತ ಕೇಳ್ಬೋದು. ಅವಾಗ ನಾವು ಹೇಳಬೇಕಾಗುತ್ತೆ 32 ಜನರಿಗೆ ಸಾರ್ ಅಂತ. ಹಾಗಾದರೆ ಜೀವಮಾನ ಸಾಧನೆ ಪ್ರಶಸ್ತಿ ಎಷ್ಟು ಜನರಿಗೆ ನೀಡಲಾಗಿದೆ? ಅದು ಇಬ್ಬರಿಗೆ ನೀಡಲಾಗಿದೆ. ಓಕೆ, ಸೊ ಅದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ಈ ಅತಿ ಹೆಚ್ಚು ಯಾವ ವಿಭಾಗದಲ್ಲಿ, ಯಾವ ಕ್ರೀಡಾ ವಿಭಾಗದಲ್ಲಿ ಈ ಒಂದು ಅರ್ಜುನ ಪ್ರಶಸ್ತಿ ನೀಡಲಾಗಿದೆ ಅಂತ ಕೇಳ್ತಾನೆ. ಸೊ ಅದಕ್ಕೆ ಹೇಳಬೇಕಾಗುತ್ತೆ ನೀವು 17 ಜನ ಪ್ಯಾರಾ ಅಥ್ಲೀಟ್ಸ್ಗೆ ನೀಡಲಾಗಿದೆ. ಓಕೆ, ಪ್ಯಾರಾ ಅಥ್ಲೀಟ್ಸ್ ಅಂತ ಹೇಳ್ತೀವಿ. ಸೊ ಪ್ಯಾರಾ ಅಥ್ಲೀಟ್ಸ್ ಅಂದ್ರೆ ಎಲ್ಲರೂ ಬಂದರು ಅವರು. ಓಕೆ, ಪ್ಯಾರಾ ಅಥ್ಲೀಟ್ಸ್ ಅಲ್ಲಿ ಏನೇನು ಅಥ್ಲೀಟ್ಸ್ ಏನೇನು ಮಾಡ್ತಾರಲ್ವಾ, ಸೊ ಎಲ್ಲರೂ ಬಂದರು ಸರ್ನಾ. ಸೊ ಅವರಿಗೆ 17 ಜನರಿಗೆ ನೀಡಲಾಗಿದೆ ಅನ್ನೋ ಸಹ ನಿಮ್ಗೆ ಗೊತ್ತಿರಲಿ. ಯಾಕಂದ್ರೆ ಈ ಪ್ರಶ್ನೆ ಆಲ್ರೆಡಿ ಕೇಳಿದ್ದಾನೆ ಫಸ್ಟ್ ಶಿಫ್ಟ್ ಅಥವಾ ಸೆಕೆಂಡ್ ಶಿಫ್ಟ್ ಅಲ್ಲಿ. ಓಕೆ, ಸೊ ಆ ಒಂದು ಕ್ಲಾಸ್ ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಂಡು ನೋಡಿ, ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಓಕೆ, ಸೊ ಕೆಲವೊಬ್ರು ಕ್ವಶನ್ಗಳನ್ನು ಕೇಳ್ತಾ ಇದ್ದಾರೆ, ಮೀನ್ಸ್ ಸರ್ ರಿಪೀಟ್ ಆಗ್ತಾ ಇದಾವೆ ಅಂತ. ಹೌದು, ರಿಪೀಟ್ ಆಗ್ತಾ ಇದಾವೆ. ಸೊ ನಾವು ಹೇಳಿರೋ ಮಾಹಿತಿ ಆ್ಯಂಡ್ ದೆನ್ ದ ಎಡಿಷನಲ್ ಇನ್ಫಾರ್ಮೇಷನ್ ಹೇಳಿರ್ತೀವಲ್ಲ, ಬಂದಿರೋ ಪ್ರಶ್ನೆಗಳಾಗಿರಲಿ ಆ್ಯಂಡ್ ದೆನ್ ದ ಎಡಿಷನಲ್ ಇನ್ಫಾರ್ಮೇಷನ್, ಅಲ್ಲಿಂದ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ. ಸೊ ಅಲ್ಲಿಂದ ನೋಡ್ಕೊಳ್ಳಿ, ನಿಮಗೆ ಯೂಸ್ ಆದರೂ ಆಗಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಲಿಂಗಾಂತರ ಸೂಚ್ಯಂಕದಲ್ಲಿ ಯಾವ ದೇಶವು ತನ್ನ ಮೊದಲ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ಫಿನ್ಲ್ಯಾಂಡ್, ಆಪ್ಷನ್ ಬಿ ನಾರ್ವೆ, ಆಪ್ಷನ್ ಸಿ ಐಸ್ಲ್ಯಾಂಡ್, ಆಪ್ಷನ್ ಡಿ ನ್ಯೂಜಿಲೆಂಡ್ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಐಸ್ಲ್ಯಾಂಡ್. ಓಕೆ, ಯಾವುದು? ಐಸ್ಲ್ಯಾಂಡ್ ಅಂತ ಹೇಳ್ತೀವಿ. ಐಸ್ಲ್ಯಾಂಡ್ ಏನಿದೆ ಅಲ್ವಾ, ಈ ಐಸ್ಲ್ಯಾಂಡ್ ದೇಶವು ಲಿಂಗಾಂತರ ಸೂಚ್ಯಂಕದಲ್ಲಿ, ಓಕೆ, ಜಾಗತಿಕ ಲಿಂಗಾಂತರ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದಿದೆ ಐಸ್ಲ್ಯಾಂಡಲ್ಲಿ. ಓಕೆ, ಭೇದ ಭಾವನೆ ಮಾಡೋದಿಲ್ಲ ಅಂತ ಅವರು. ಓಕೆ, ಎಲ್ಲದರಲ್ಲೂ ಸಹ ಇಬ್ಬರು ಸಹ ಈಕ್ವಲ್ ಇದ್ದಾರೆ ಅಂತೆ. ಆ್ಯಂಡ್ ದೆನ್ ಸೆಕೆಂಡ್ ಯಾರಿದ್ದಾರೆ? ಫಿನ್ಲ್ಯಾಂಡ್ ಅವರಿದ್ದಾರೆ. ಥರ್ಡ್ ಯಾರಿದ್ದಾರೆ? ನಾರ್ವೆ ಅವರಿದ್ದಾರೆ. ಓಕೆ, ಆಲ್ಮೋಸ್ಟ್ ನಿಮಗೆ ಗೊತ್ತಿರಲಿ
ಓಕೆ, ಈ ಥರ ಆಪ್ಷನ್ ಹೀಗೆ ಕೊಟ್ಟಿದ್ದ ಅಂತಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ಆಲ್ಮೋಸ್ಟ್ ಕನ್ಫ್ಯೂಷನ್ ಆಗ್ತದೆ, ಎಕ್ಸಾಕ್ಟ್ ನಮಗೆ ಗೊತ್ತಿರಲೇಬೇಕು. ಬಟ್ ಏನಾದರೂ ಈ ಡೆನ್ಮಾರ್ಕ್, ಫಿನ್ಲ್ಯಾಂಡ್, ನಾರ್ವೆ ಆ್ಯಂಡ್ ದೆನ್ ಐಸ್ಲ್ಯಾಂಡ್ ಕೊಟ್ಟು ಫಸ್ಟ್ ಯಾವುದಾದ್ರೂ ಬಂದಿದೆ ಅಂತ ಈ 4ರಲ್ಲಿ ಒಂದು ಕೊಟ್ಟು ರಿಮೈನಿಂಗ್ ನಮ್ಮ ಇಂಡಿಯಾ ಇರಲಿ ಆ್ಯಂಡ್ ದೆನ್ ಮತ್ತೆ ಯಾವುದೇ ಇದೆ ನಮ್ಮ ಅಫ್ಘಾನಿಸ್ತಾನ ಆಗಿರಲಿ, ಇಲ್ಲಾಂದರೆ USA ಆಗಿರಲಿ, ಇಲ್ಲಾಂದರೆ ಇಂಗ್ಲೆಂಡ್ ಆಗಿರಲಿ, ಸೊ ಈ ರೀತಿ ಯಾವುದಾದ್ರೂ ಆಪ್ಷನ್ ಇತ್ತಾ, ಈ 4 ಬಿಟ್ಟು ಬೇರೆ 3 ಆಪ್ಷನ್ಗಳು ಬೇರೆ ಇತ್ತಾ, ಸುಮ್ಮನೆ ಕಣ್ಣು ಮುಚ್ಕೊಂಡು ಈ 4ರಲ್ಲಿ ಯಾವುದಾದ್ರೂ ಒಂದು ಟಿಕ್ ಹಾಕ್ಬಿಡಿ, ಸರಿನಾ. ಸೊ ಅವರೇ ಇರ್ತಾರೆ ಆಲ್ಮೋಸ್ಟ್. ಸೊ ಅಷ್ಟು ಒಳ್ಳೆ ದೇಶಗಳಿದಾವೆ ಅಲ್ಲಿ ಚೆನ್ನಾಗಿ. ಓಕೆ, ಸೊ ಎಲ್ಲದರಲ್ಲೂ ಸಹ ಎಲ್ಲ ಸೂಚ್ಯಂಕದಲ್ಲೂ ಸಹ ಚೆನ್ನಾಗಿರೋ ಸೂಚ್ಯಂಕದಲ್ಲಿ ಅವರೇ ಇದ್ದಾರೆ, ಸರಿನಾ. ಈ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಸೊ ಇಲ್ಲಿ ಎಲ್ಲರಿಗಿಂತ ಲಾಸ್ಟ್ ಇರ್ತಾರೆ ಯಾರು, ಇವರೇ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಮೊದಲ ಸ್ಥಾನ ಸತತ 16ನೇ ವರ್ಷವೂ ಈ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿರುವ ಐಸ್ಲ್ಯಾಂಡ್ ಆಗಿದೆ. ಓಕೆ, ಆ ಫಿನ್ಲ್ಯಾಂಡ್ ಏನಿದೆ ಅಲ್ವಾ, ಅದು 8ನೇ ಬಾರಿಗೆ ಸತತ ಖುಷಿಯಾಗಿರ್ತಕ್ಕಂಥ ಒಂದು ದೇಶವಾಗಿ ಹೊರಹೊಮ್ಮಿದ್ರೆ, ಇದು 16ನೇ ವರ್ಷ ಲಿಂಗ ಅಂತರ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲೇ ಪಡ್ಕೊಂಡಿದೆ. ಯಾವುದು, ಐಸ್ಲ್ಯಾಂಡ್ ಅನ್ನೋದು. ಓಕೆ, ಐಸ್ ಆಗಿ ಫುಲ್ ಕೂಲ್ ಆಗಿದ್ದಾರೆ ನೋಡಿ ಅಲ್ಲಿ, ಗಂಡು ಮತ್ತು ಹೆಣ್ಣು ಮಕ್ಕಳು ಎಲ್ಲಿ, ಈ ಒಂದು ಐಸ್ಲ್ಯಾಂಡಲ್ಲಿ. ಆ್ಯಂಡ್ ದೆನ್ 2ನೇ ಸ್ಥಾನ ಫಿನ್ಲ್ಯಾಂಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 3ನೇ ಸ್ಥಾನ ಯಾರು, ನಾರ್ವೆ ಅಂತ ಹೇಳ್ತೀವಿ. ಹಾಗಾದರೆ ನಮ್ಮ ಭಾರತದ ಸ್ಥಾನ ಎಷ್ಟು ಸರ್? ನಮ್ಮ ಭಾರತದ ಸ್ಥಾನ ಎಷ್ಟು ಅಂದರೆ 131ನೇ ಸ್ಥಾನ. ಓಕೆ, ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇದನ್ನು ನೋಡ್ಕೊಳ್ಳಿ. ಏನಂತಂದರೆ ಬಾಂಗ್ಲಾದೇಶ 24ನೇ ಸ್ಥಾನ ಪಡೆದಿದೆ. ಯಾವುದರಲ್ಲಿ? ಇದರಲ್ಲೇ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ನೇಪಾಳ 125ನೇ ಸ್ಥಾನದಲ್ಲಿ. ಆ್ಯಂಡ್ ದೆನ್ ಶ್ರೀಲಂಕಾ 130ನೇ ಸ್ಥಾನದಲ್ಲಿ. ಆ್ಯಂಡ್ ದೆನ್ ಈ ಭೂತಾನ್ 119ನೇ ಸ್ಥಾನದಲ್ಲಿ. ಮಾಲ್ಡೀವ್ಸ್ 138ನೇ ಸ್ಥಾನದಲ್ಲಿ. ಆ್ಯಂಡ್ ದೆನ್ ಪಾಕಿಸ್ತಾನ 148ನೇ ಸ್ಥಾನದಲ್ಲಿ. ಓಕೆ, ಪಾಕಿಸ್ತಾನಿಗೆ ನಮಗೆ ಏನು ಅಕ್ಕಪಕ್ಕ ಜಾಸ್ತಿ ಏನು ದೂರ ಇಲ್ಲ ನೋಡಿ. ಓಕೆ, ಅವ್ರು ಅಂತಿಮ ಇದ್ದಾರೆ, ನಾವು ಅದಕ್ಕಿಂತ ಒಂದು 8 ಮುಂದೆ ಇದ್ದೀವಿ. ಓಕೆ, ಸೊ ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಇದನ್ನು ಕೇಳ್ತಾನೆ ಯಾಕೆಂದರೆ ನಮ್ಮ ನೆರೆಯ ದೇಶಗಳಲ್ವಾ. ಸೊ ನಮ್ಮ ನೆರೆಯ ದೇಶಗಳ ಮೇಲೆ SSC ಅವನು ಫೋಕಸ್ ಮಾಡ್ತಾನೆ, ಆ್ಯಂಡ್ ದೆನ್ RRB ಅವನು ಸಹ ಫೋಕಸ್ ಮಾಡ್ತಾನೆ. ಸೊ ನಮ್ಮ ನೆರೆಯ ದೇಶದ ಏನಿದೆಯಪ್ಪ, ಓಕೆ, ನಾನು ನೆನಪಿಟ್ಕೊಂಡಿರ್ತೀನಿ, ನನಗೆ ಗೊತ್ತು. ಸೊ ಅದಕ್ಕೆ ನಾನು ಪಕ್ಕದ ದೇಶದ ಕೇಳ್ತೀನಿ ಯಾವಾಗ ಹೇಳು ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಜೂನ್ 2025ರಲ್ಲಿ ಒಂದು ದೇಶವು 2ಕ್ಕೂ ಹೆಚ್ಚು ಹೆಸರುಗಳನ್ನು ಹೊಂದಿರುವ ಭಾಗವಹಿಸುವವರನ್ನು ಒಳಗೊಂಡ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸ್ಥಾಪಿಸಿತು. ಈ ದಾಖಲೆ ಯಾವ ದೇಶದಲ್ಲಿ ನಡೆಯಿತು? ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಇರುತ್ತಲ್ವ, ಅಲ್ಲೇ ನಡೆದಿರುತ್ತದೆ. ಯಾವ ದೇಶ? ನಮ್ಮ ಭಾರತ. ಆಪ್ಷನ್ ಮುಗಿಯಿತು. ಓಕೆ, ಸೊ 21 ಜೂನ್ 2025ರಂದು ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುಮಾರು 2.02 ಲಕ್ಷ ಜನರು ಒಟ್ಟಾಗಿ ಯೋಗ ಪ್ರದರ್ಶನ ನೀಡಿದರು. ಹೀಗಾಗಿ ಒಂದೇ ಸ್ಥಳದಲ್ಲಿ ನಡೆದ ಅತಿ ದೊಡ್ಡ ಯೋಗಕೂಟಕ್ಕಾಗಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದರು. ಈ 2025ರ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಏನಾಗಿತ್ತು ಅಂದರೆ, ಒಂದು ಭೂಮಿಗೆ ಒಂದು ಆರೋಗ್ಯಕ್ಕಾಗಿ ಯೋಗ ಅಂತ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. 2025ರ ಗುಜರಾತ್ ವಿಧಾನಸಭಾ ಉಪಚುನಾವಣೆ ವಿಜೇತರು ಯಾರು ಅಂತ ಕೇಳಿದಾನೆ, ಸರಿನಾ. ಸೊ ಈ ಒಂದು ಉಪಚುನಾವಣೆ ಆಗುತ್ತಲ್ವಾ, ಸೊ ಅದೇನಾದರೂ ಸ್ವಲ್ಪ ಪೀಕಲ್ಲಿತ್ತು, ಆ್ಯಂಡ್ ದೆನ್ ಅವ್ರ ಮೇಲೆ ಏನಾದರೂ ಕೇಸ್ಗಳು ಜಾಸ್ತಿ ಇತ್ತು, ಚೆನ್ನಾಗಿ ಅವ್ರದ್ದು ಕೋರ್ಟಲ್ಲಿ ರೆಕಾರ್ಡ್ ಇತ್ತು ಅಂತಂದರೆ, ಆ್ಯಂಡ್ ದೆನ್ ದ ನ್ಯೂಸಲ್ಲೂ ಸಹ ಜಾಸ್ತಿ ಮಾತಾಡ್ತಿದ್ರು ಅಂದರೆ ಅವ್ರ ಬಗ್ಗೆ ಕೇಳ್ತಾನೆ, ಸರಿನಾ. ಅದನ್ನು ಸಹ ನೋಡಬೇಕು ನಾವು. ಅವಾಗ ಗಾಸಿಪ್ಗಳು ಬರ್ತಾವಲ್ವಾ ಸ್ಯಾಟಲೈಟ್ ನ್ಯೂಸ್ ಚಾನಲ್ಗಳಲ್ಲಿ, ಸರಿನಾ. ಸೊ ಅದನ್ನು ಸಹ ಕೆಲವೊಂದು ಸರಿ ನೀವು ನೋಡಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿ ಅಂತ ಕೇಳಿದ್ದಾನೆ ಈ ಥರ ಪ್ರಶ್ನೆಗಳನ್ನು. ಓಕೆ, ಸೊ ಏನು, ಈ ಗುಜರಾತ್ನ ಕಡಿ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ರಾಜೇಂದ್ರ ಚಾವ್ಡಾ ಏನಿದಾನಲ್ವಾ, ಸೊ ಈತ ವ್ಯಕ್ತಿ ಈ ಕಾಂಗ್ರೆಸ್ನ ರಮೇಶ್ ಚಾವ್ಲಾ ಅವನನ್ನು ಸೋಲಿಸಿ BJP AAP ಗೋಪಾಲ್ ಇಟಾಲಿಯಾ ವಿಸಾವದರ್ ಗೆದ್ದಿದ್ದಾರೆ. ಓಕೆ, ಯಾರು ಗೆದ್ದಿದ್ದಾರೆ ಅಂತಂದರೆ, ಈ ಒಂದು ಗೋಪಾಲ್ ಇಟಾಲಿಯಾ ವಿಸಾವದರ್ ಅವರು ಏನಿದಾರಲ್ಲ ಇವರು ಗೆದ್ದಿದ್ದಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಕ್ವಶನು ಸಹ ಅಲ್ಲ, ಎಂಥವೂ ಅಲ್ಲ. ಓಕೆ, ಇದು ಟಫ್ ಕ್ವಶನ್ ಅಂತಲೇ ಕನ್ಸಿಡರ್ ಆಗುತ್ತೆ. ಆ್ಯಂಡ್ ದೆನ್ ಈ ಥರ ಸಹ ನೀವು ಓದ್ಕೊಳ್ಬೇಕು ಅಂತಂದರೆ ಎಲ್ಲ ಬಿಟ್ಟು ಇದಕ್ಕೆ ಕೊಡಬೇಕಾಗತ್ತೆ. ಓಕೆ, ರಾಜಕೀಯದ ಕಟ್ಟೆ ಮೇಲೆ ಕೂತು ಮಾತಾಡಬೇಕಾಗತ್ತೆ. ಓಕೆ, ಇದೆಂತ ನೆಸಸರಿ ಇಲ್ಲ, ಒಂದು ಕ್ವಶನ್ ಹೋದರೆ ಹೋಯಿತು. ಸೊ ಜಸ್ಟ್ ನಿಮಗೆ ಅದು ಬಂದಿದೆಯಾ, ನಿಮ್ಮ ಒಂದು ಕಣ್ಣಿಗೆ ಅದು ಕಾಣಿಸಿದೆಯಾ ನ್ಯೂಸ್ ಪೇಪರಲ್ಲಿ, ಓದ್ಕೊಳ್ಳಿ. ಇಲ್ಲ ಅಂತಂದರೆ ಈ ಕ್ವಶನ್ಗೆ ನೀವು ಎಂತ ಜಾಸ್ತಿ ಪ್ರಿಫರೆನ್ಸ್ ಕೊಡೋ ಅವಶ್ಯಕತೆಯೇ ಇಲ್ಲ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. 2025ರಲ್ಲಿ ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಪ್ರಶಸ್ತಿಯನ್ನು ಯಾರು ಪಡೆದರು ಅಂತ ಕೇಳಿದ್ದಾರೆ, ಸರಿನಾ. ಯಾರು ಪಡೆದಿದ್ದಾರೆ? ಫ್ರಾಂಕ್ ಗೆಹರಿ ಅವರು, ಈ ಜಹಾ ಹದೀದ್ ಅವರು, ಆ್ಯಂಡ್ ದೆನ್ ಈ ಒಂದು ತಳಾವು ಆ್ಯಂಡ್ ಅವರು, ಆ್ಯಂಡ್ ದೆನ್ ಲಿಯು ಜಿಯಾಕುನ್ ಅವರು, ಸರಿನಾ. ಸೊ ಯಾರು ಗೆದ್ದಿದ್ದಾರೆ? ಸೊ ಇದನ್ನು ಸಹ ನೋಡ್ಕೊಂಡಿದ್ದೀವಿ, ಯಾರು? ಲಿಯು ಜಿಯಾಕುನ್ ಅಂತ ಹೇಳಿದ್ವಿ, ಸರಿನಾ. ಈ ಒಂದು ಲಿಯು ಜಿಯಾಕುನ್ ಅವರು ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಯಾವ ದೇಶದವರಾಗಿದ್ದಾರೆ ಇವರು? ಈ ಚೀನಾ ದೇಶದವರು ಇವರು ಆಗಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್. ಓಕೆ, ಇದನ್ನು ಏನಂತ ಹೇಳ್ತೀವಿ ನಾವು ಅಂತಂದರೆ, ಯಾವುದನ್ನ, ಈ ಒಂದು ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಪ್ರಶಸ್ತಿಯನ್ನು ಈ ವಾಸ್ತುಶಿಲ್ಪದ ನೋಬೆಲ್ ಅಂತ ಕರಿತೀವಿ. ಹಾಗೆ ಗಣಿತಶಾಸ್ತ್ರದ ನೋಬೆಲ್ ಯಾವುದು? ಅಬೆಲ್ ಪ್ರಶಸ್ತಿ. ಓಕೆ, ಈ ಅಬೆಲ್ ಪ್ರಶಸ್ತಿನ ಕೇಳಿದ ನೋಡಿ, ಅಬೆಲ್ ಪ್ರಶಸ್ತಿ. ಈ ಅಬೆಲ್ ಪ್ರಶಸ್ತಿಯನ್ನು ಯಾವ ಒಂದು ಹೆಸರಿನಿಂದ, ನಿಕ್ನೇಮಿಂದ ಕರಿತೀವಿ? ಈ ಗಣಿತಶಾಸ್ತ್ರದ ಅಥವಾ ಒಂದು ಗಣಿತ ಕ್ಷೇತ್ರದಲ್ಲಿ ಇರತಕ್ಕಂಥ ಒಂದು ನೋಬೆಲ್ ಅಂತ ಕರಿತೀವಿ ಇದನ್ನು. ಯಾವುದನ್ನು? ಅಬೆಲ್ ಪ್ರಶಸ್ತಿಯನ್ನು. ಓಕೆ, ಇದನ್ನು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. 2025ರ ವಿಶ್ವ ಪರಿಸರ ದಿನದ ಮುಖ್ಯ ಗಮನ ವಿಷಯ ಯಾವುದು ಆಗಿತ್ತು ಅಂತ ಕೇಳಿದಾನೆ, ಸರಿನಾ. ಏನಾಗಿತ್ತು? ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋದಾಗಿತ್ತು, ಸರಿನಾ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಲ್ಲಿಸಿ ಅನ್ನೋದು ಇದರ ಒಂದು ಧ್ಯೇಯವಾಕ್ಯ ಅಥವಾ ಒಂದು ವಿಷಯ ಆಗಿತ್ತು. ಓಕೆ, ಸೊ ಇದನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಆ ಒಂದು ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಏನಿದೆ ಅಲ್ವಾ, ಸೊ ಅದು ಎಂಬ ಘೋಷವಾಕ್ಯದೊಂದಿಗೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿರ್ಮೂಲನೆ ಮಾಡೋದು ಮುಖ್ಯ ಗಮನವಾಗಿತ್ತು. ಯಾವುದರ ಒಂದು ನಿರ್ಮೂಲನೆ ಮಾಡೋದು ಗುರಿಯಾಗಿತ್ತು ಅದರಲ್ಲಿ? ಸೊ ಯಾವುದು ಹೇಳ್ಬೋದಾ?
ಸೊ ಇಲ್ಲಿ ಆಪ್ಷನ್ ಯಾವುದು ಸಹ ಸರಿಯಾಗುವುದಿಲ್ಲ. ಓಕೆ, ಸೊ ಇಲ್ಲಿ ಆಪ್ಷನ್ ಯಾವುದು ಸಹ ಸರಿಯಾಗುವುದಿಲ್ಲ. ಯಾವುದು ಅಂದರೆ CFC ಏನಿದೆ ಅಲ್ವಾ, ಸೊ ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡೋಣ ಅಂತ ಹೇಳಿದ್ದಾರೆ ಈ ಸರಿ. ಓಕೆ, ಸೊ ಅದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಾವಯವ ಸಂಯುಕ್ತವಲ್ಲ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಸಾವಯವ ಸಂಯುಕ್ತ ಯಾವುದು? ಎಥನಾಲ್ ಸಾವಯವ ಸಂಯುಕ್ತವಾಗಿದೆ. ಹೌದು, ಈ ಒಂದು ಎಥನಾಲ್ ಏನಿದೆ ಅಲ್ವಾ, C2H2OH ಅನ್ನೋದು ಇದೊಂದು ಸಾವಯವ ಸಂಯುಕ್ತವಾಗಿದೆ. ಆ್ಯಂಡ್ ದೆನ್ ಈ ಒಂದು ಮಿಥೇನ್, ಚಿಕ್ಕ ಮಕ್ಕಳು ಸಹ ಹೇಳ್ತಾರೆ ಈ ಒಂದು ಮಿಥೇನ್ ಏನಿದೆ ಅಲ್ವಾ ಇದೊಂದು ಸಾವಯವ ಸಂಯುಕ್ತ ಅಂತ. ಆ್ಯಂಡ್ ದೆನ್ ಈ ಒಂದು ಸೋಡಿಯಂ ಕಾರ್ಬೋನೇಟ್ ಇದು ಒಂದು ಸಾವಯವ ಸಂಯುಕ್ತವಾಗಿದೆಯಾ, ಅಥವಾ ಈ ಒಂದು ಅಸಿಟಿಕ್ ಆಮ್ಲ ಸಾವಯವ ಸಂಯುಕ್ತವಾಗಿದೆಯಾ? ಯಾವೆರಡರಲ್ಲಿ ಯಾವುದಾಗಿದೆ ಹೇಳ್ಬೋದಾ? ಯಾವುದು ಸಾವಯವ ಸಂಯುಕ್ತವಾಗಿದೆ ಅಂತ ಹೇಳಿದ್ರೆ ಈ ಒಂದು ಅಸಿಟಿಕ್ ಆಮ್ಲ ಏನಿದೆ ಅಲ್ವಾ ಇದು ಸಹ ಸಾವಯವ ಸಂಯುಕ್ತವೇ ಆಗಿದೆ. ಬಟ್ ಈ ಸೋಡಿಯಂ ಕಾರ್ಬೋನೇಟ್ ಏನಿದೆ ಅಲ್ವಾ ಇದೊಂದು ಸಾವಯವ ಸಂಯುಕ್ತವಲ್ಲ, ಸರಿನಾ. ಸೊ ಇದೊಂದು ಸಾವಯವ ಸಂಯುಕ್ತವಲ್ಲ. ಸೊ ಈ C2H5OH ಎಥನಾಲ್ ಸಾವಯವ ಸಂಯುಕ್ತವಾಗಿದೆ. CH4 ಅದು. ಓಕೆ, CH4 ಮಿಥೇನ್ ಏನಿದೆ ಅಲ್ವಾ ಸೊ ಅದು ಅತ್ಯಂತ ಸರಳವಾದ ಸಾವಯವ ಸಂಯುಕ್ತವಾಗಿದೆ. ಮೀನ್ಸ್ ಚಿಕ್ಕ ಮಕ್ಕಳು ಹೇಳ್ತಾರೆ ಅಂತ ಹೇಳಿದಾನೆ ಆತನೇ. ಆ್ಯಂಡ್ ನೆಕ್ಸ್ಟ್ CH3COOH ಅಸಿಟಿಕ್ ಆಮ್ಲವಾಗಿದೆ. ಇದು ಸಹ ಸಾವಯವ ಸಂಯುಕ್ತವಾಗಿದೆ ಅಂತ ಕೊಟ್ಟಿದ್ದಾನೆ. ಓಕೆ, ಇದನ್ನು ಸಹ ನೆನಪಿಟ್ಕೊಳ್ಳಿ ಕೇಳಬಹುದು. ಆ್ಯಂಡ್ ದೆನ್ ಸೋಡಿಯಂ ಕಾರ್ಬೋನೇಟ್ ಇದು ಅಜೈವಿಕ ಸಂಯುಕ್ತವಾಗಿದೆ. ಇದು ಲೋಹದ Na ಮತ್ತು CH ಬಂಧವನ್ನು ಹೊಂದಿರುವುದಿಲ್ಲ. ಯಾವುದು? ಈ ಒಂದು ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ, ಸರಿನಾ. ಕಾರ್ಬನ್ ಮತ್ತು ಹೈಡ್ರೋಜನ್ ಎಂಬ ಒಂದು ಬಂಧವನ್ನು ಹೊಂದಿರುವುದಿಲ್ಲ. ಯಾವುದು? ಸೋಡಿಯಂ ಕಾರ್ಬೋನೇಟ್. ಓಕೆ, ಸೊ ರಿಮೈನಿಂಗ್ ಎಲ್ಲವೂ ಸಹ ಈ ಒಂದು CH ಬಂಧವನ್ನು ಹೊಂದಿವೆ ನೋಡಿ. ಸಂಯುಕ್ತಗಳು ಏನೇನಿದಾವಲ್ವಾ ಸಾವಯವ ಸಂಯುಕ್ತಗಳು, ಸೊ ಎಲ್ಲವೂ ಸಹ CH ಬಂಧಗಳನ್ನು ಹೊಂದಿದವೆ. ಓಕೆ, CH ಬಂಧಗಳನ್ನು ಹೊಂದಿದವೆ, CH ಬಂಧಗಳನ್ನು ಹೊಂದಿದವೆ. ಬಟ್ ಇದು ಏನಿದೆ ಅಲ್ವಾ CH ಬಂಧವನ್ನು ಹೊಂದಿಲ್ಲ. ಸೊ ಈಸಿಯಾಗಿ ನೀವು ಹೇಳ್ಬಹುದು ಅಂತ ಹೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 4 kg ಬ್ಲಾಕ್ ಮೇಲೆ 20 ನ್ಯೂಟನ್ಗಳ ನಿವ್ವಳ ಸಮತಲ ಬಲವು ಕಾರ್ಯನಿರ್ವಹಿಸುತ್ತದೆ. ಬ್ಲಾಕ್ ಆರಂಭದಲ್ಲಿ ವಿಶ್ರಾಂತಿಯಲ್ಲಿರುತ್ತದೆ